ಇಮ್ಯುನಿಟಿ ಬೂಸ್ಟರ್ ಹೆಚ್ಚಿಸುವಂಥ ಆಮ್ಲ ಬ್ರಷ್ ಮಾಡೋದಕ್ಕೆ ಮೊದಲು ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿನ ಮೊದಲು ಇಡ್ಲಿ ಪಾತ್ರೆಯಲ್ಲಿ ಒಂದು 10 ನಿಮಿಷ 15 ನಿಮಿಷದ ಕಾಲ ನಾವು ಬೇಯಿಸ್ಕೊಂಡು ಆಮೇಲೆ ಅದನ್ನು ಈ ಥರ ಕಟ್ ಮಾಡಿಕೊಂಡು ಒಳಗಡೆ ಇರೋ ಬೀಜನ ಎಸಿಬೇಕಾಗತ್ತೆ. ನಂತರ ಅದಕ್ಕೆ ನಾವು ಸ್ವಲ್ಪ ಜಿಂಜರ್ ಅಂದರೆ ಶುಂಠಿ ಅದನ್ನು ತುರಿದಿರೋ ಅಂಥದ್ದನ್ನ ಹಾಕಿ 1 ಇಂಚಷ್ಟು ಸಾಕು, ಒಂದು ಅರ್ಧ ಕೆಜಿಗೆ ಅದನ್ನು ಚೆನ್ನಾಗಿ ನಾವು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ. ಮಿಕ್ಸಿ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಕಡಾಯಿಗೆ ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲದ ಪುಡಿನ ಹಾಕ್ಕೊಬೇಕಾಗುತ್ತೆ. ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಿರೋದ್ರಿಂದ ಈ ಕಲರ್ ಇದೆ. ನೀವು ಅಚ್ಚ ಬೆಲ್ಲನೂ ಕೂಡ ಯೂಸ್ ಮಾಡ್ಬೋದು. ಬೆಲ್ಲ ಯೂಸ್ ಮಾಡೋದ್ರಿಂದ ನಮಗೆ ಕ್ಯಾಲೋರೀಸ್ ಕೂಡ ಕಮ್ಮಿ ಆಗುತ್ತೆ ಮತ್ತು ನಾವು ಏನೇ ಮಾಡಿದ್ರೂ ಅದ್ರ ಸತ್ವ ಅದರಲ್ಲೇ ಉಳ್ಕೊಳ್ಳುತ್ತೆ. ಜಾಗ್ರಿನೂ ಕೂಡ ತುಂಬ ಕ್ಯಾಲ್ಶಿಯಂ ಕಂಟೆಂಟ್ ಇರೋದ್ರಿಂದ ಅದು ಮೂಳೆಗಳಿಗೆ ಒಳ್ಳೆಯದು. ಆಮ್ಲ ಮತ್ತು ಕ್ಯಾಲ್ಶಿಯಂ ಎರಡೂ ಒಟ್ಟಿಗೆ ಸೇರೋದ್ರಿಂದ ನಮಗೆ ವಿಟಮಿನ್ ಸಿ ಮತ್ತು ನಮಗೆ ಕ್ಯಾಲ್ಶಿಯಂ ಕೂಡ ಸಿಗುತ್ತೆ. ಇದ್ರ ಜೊತೆ ನಾವು 2 ಕಾರ್ಡಮಮ್ ಮತ್ತು 1 ನಟ್ ಶೆಲ್ ಮತ್ತು 7 ಪೆಪ್ಪರ್, 4 ಲವಂಗ ಮತ್ತು ಒಂದೇ ಒಂದು ಸ್ಟಿಕ್ಕಷ್ಟು ಒಂದು ಸಿನಮನ್ ಅಂತ ಅಂದರೆ ಚಕ್ಕೆ ಅಷ್ಟನ್ನು ತೊಗೊಬೇಕಾಗುತ್ತೆ. ಅದನ್ನು ನೀಟಾಗಿ ಪೌಡರ್ ಮಾಡ್ಕೊಂಬಿಟ್ಟು ನಾವು ಅದನ್ನು ಕುಟ್ಬಿಟ್ಟು ಇದಕ್ಕೆ ಹಾಕಬೇಕಾಗುತ್ತೆ. ಕೊನೆಗೆ ನಾವು ಇದಕ್ಕೆ ನಿಂಬೆ ರಸ, ತುಪ್ಪ ಅದನ್ನೆಲ್ಲ ಹಾಕಿ ಮತ್ತು ಬ್ಲ್ಯಾಕ್ ಸಾಲ್ಟ್ ಕೂಡ ಬೇಕಾಗುತ್ತೆ. ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಅದು ಕೂಡ ತುಂಬ ಒಳ್ಳೆಯದು ಹೆಲ್ತಿಗೆ. ಡಯಟ್ ಮಾಡೋರೆಲ್ಲ ಬ್ಲ್ಯಾಕ್ ಸಾಲ್ಟನ್ನು ಯೂಸ್ ಮಾಡ್ತಾರೆ. ಈ ಥರ ಮಾಡೋದ್ರಿಂದ ನಮಗೆ ಮಕ್ಕಳಿಗೆ ದಿನಕ್ಕೊಂದು ಸ್ಪೂನ್ ಕೊಟ್ಟರೆ ನಮಗೆ ಇಮ್ಯುನಿಟಿನೂ ಕೂಡ ಎಷ್ಟಾಗುತ್ತೆ ಮತ್ತು ನಾವು ಕೂಡ ತಿನ್ನೋದ್ರಿಂದ ನಮ್ಮ ರಕ್ತಹೀನತೆ ಇರುತ್ತಲ್ಲ ಪೀರಿಯಡ್ಸ್ ಟೈಮಲ್ಲಿ ಅದೆಲ್ಲ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ವಾರಕ್ಕೆ 2 ದಿನ ಬಿಟ್ಟು ದಿನ ತಿನ್ಬೋದು, ಇಲ್ಲ ಪ್ರತಿದಿನವೂ ಕೂಡ ಅರ್ಧ ಸ್ಪೂನನ್ನು ಮಕ್ಕಳಿಗೆ ಕೊಡ್ಬೋದು. ನಾವು ಕೂಡ 1.25 ಸ್ಪೂನಷ್ಟು ತಿಂತಾ ಬರ್ಬೋದು. ಇದಂತೂ ಮಕ್ಕಳು ತಿನ್ನಲ್ಲ ಅಂತಾರಲ್ಲ, ಅಂಥವ್ರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅದು ಒಗ್ರೊಗ್ರಾಗಿದ್ರೂ ಆಮ್ಲ ಫ್ರೆಶ್ಶು ಸೇಮ್ ಚಮನ್ ಫ್ರೆಶ್ ಥರನೇ ಇರುತ್ತೆ. ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ. ತಕ್ಕಷ್ಟು ಉಪ್ಪು ಅಂದರೆ ನಾನು ಬ್ಲ್ಯಾಕ್ ಸಾಲ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಬ್ಲ್ಯಾಕ್ ಸಾಲ್ಟು ತುಂಬ ಹೆಲ್ತಿಗೆ ಒಳ್ಳೆಯದು. ಇದನ್ನು ನಾವು ಒಂದು ಜಾರ್ ಅಂತಾರಲ್ಲ, ಯಾವುದು ಗ್ಲಾಸ್ ಜಾರು, ಅದರಲ್ಲಿ ಸ್ಟೋರ್ ಮಾಡಿಡೋದು ಒಳ್ಳೆಯದು. ಪ್ಲಾಸ್ಟಿಕ್ಕಿಗಿಂತ ನಾವು ಪ್ಲಾಸ್ಟಿಕ್ಕಿನ ಸತ್ವ ಎಲ್ಲ ಅದು ಎಳ್ಕೊಂಬಿಡುತ್ತೆ. ಸೊ ಅದು ಇಂಡೈರೆಕ್ಟಾಗಿ ನಮಗೆ ಕ್ಯಾನ್ಸರ್ ಆ ಥರ ಹಾನಿ ಉಂಟು ಮಾಡುತ್ತೆ. ಆದಷ್ಟು ನೀವು ಈ ಥರ ಗ್ಲಾಸ್ ಜಾರ್ಸ್ನ ಯೂಸ್ ಮಾಡಿ ಅದನ್ನು ಸ್ಟೋರ್ ಮಾಡಿ ದಿನ 1 ಸ್ಪೂನು, ಇಲ್ಲ ಅಂತ ಅಂದರೆ ವಾರಕ್ಕೆ 2 ದಿನ ಈ ಥರದ್ದು 2 ಸ್ಪೂನನ್ನು ತಿನ್ನಿ. ಆರೋಗ್ಯನೂ ಸುಧಾರಿಸುತ್ತೆ ಮತ್ತು ಮಕ್ಕಳು ಬೆಳಗ್ಗೆ ಹೋಗ್ತಾ ಇರ್ತಾರಲ್ಲ ಅವರಿಗೊಂದು ಲೋಟ ನೀರು ಜೊತೆಗೆ ಇದನ್ನು ಕೊಡೋದ್ರಿಂದ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ, ಕಾಯಿಲೆ ಬೀಳೋದು ಕಮ್ಮಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನನಗಂತೂ ಇದು ತುಂಬ ಇಷ್ಟ ಆಯಿತು. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ.